ನಮಸ್ತೆ ಫ್ರೆಂಡ್ಸ್, ಇದು ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇವತ್ತು ಬ್ಲೌಸ್ ಮೆಜರ್ಮೆಂಟ್ ಮಾಡೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕಿದ್ದೆ ಅಲ್ಲ. ಈಗ ಫಸ್ಟ್ ಸ್ಲೀವ್ ಸೈಡ್ ಮಾಡ್ತಾ ಇದ್ದೇನೆ. ಸ್ಲೀವ್ದು ಅಗಲ 8 ಇಂಚು ಪ್ಲಸ್ 2 ಇಂಚು, ಟೋಟಲ್ 10 ಇಂಚು ಬೇಕಾಗ್ತದೆ. ಅಲ್ಲಿ ಶಾರ್ಟೇಜ್ ಬಂದಲ್ಲಿಗೆ ಕಟ್ಟಿಂಗ್ ಇದು ಸ್ಟಿಚ್ ಮಾಡುವಾಗ ಸೇರಿಸ್ಕೊಳ್ಳೋದು. ಕೈಯ ಉದ್ದ 9.5 ಇಂಚು, 1 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೇನೆ, 10.5 ಇಂಚು ಇಟ್ಟದ್ದು. ಸ್ಲೀವ್ ರೌಂಡ್ ಕೆಳಗಡೆ 6.5 ಇಂಚು, ಮೇಲೆ 8 ಇಂಚು. ಈಗ ಆರ್ಮ್ ಹೋಲ್ ರೌಂಡ್ ನಮಗೆ 9 ಕಾಲು ಬೇಕಾಗ್ತದೆ. ಹಾಗೆ 9 ಇಂಚಿಗೆ ಒಂದು ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ಶೇಪ್ ಕೊಟ್ಟರೆ ಅದು 9 ಕಾಲು ಇಂಚಿಗೆ ಸರಿ ಆಗ್ತದೆ ಸ್ಟಿಚ್ ಮಾಡಬೇಕಿದ್ರೆ. ಸ್ಲೀವ್ ಕಟ್ ಮಾಡ್ತಾ ಇದ್ದೇನೆ ಈಗ. ಪೀಸ್ ಜಾಯಿಂಟ್ ಮಾಡೋದು ಕೊನೆಯಲ್ಲಿ ಇಟ್ಕೊಳ್ತಾ ಇದ್ದೇನೆ. ಸ್ಟಿಚ್ ಮಾಡಬೇಕಿದ್ರೆ ಅದನ್ನು ಸೇರಿಸ್ಕೊಳ್ಳೋದು ಕಡಿಮೆ ಆದಲ್ಲಿಗೆ. ಇದು ಲೈನಿಂಗ್ ಪೀಸ್ ಕಟ್ ಮಾಡ್ತಾ ಇರೋದು ಇವಾಗ. ಇದು ಮುಂಭಾಗದ್ದು ಶೇಪ್ 1/2 ಇಂಚು ಒಳಗಡೆ ಕಟ್ ಮಾಡಿ ತೆಗೆದೆ. ಇದು ಮಾರ್ಕ್ ಸ್ಟಿಚ್ ಮಾಡಬೇಕಿದ್ರೆ ಒಳಭಾಗ ಮತ್ತು ಹೊರಭಾಗದ ಗೊತ್ತಾಗಲಿಕ್ಕೆ ಮಾಡಿಟ್ಟದ್ದು, ಫ್ರಂಟ್ ಮತ್ತು ಬ್ಯಾಕ್ ಗೊತ್ತಾಗಲಿಕ್ಕೆ. ಈಗ ಬಾಡಿ ಶೇಪಿದು ಕಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಬ್ಯಾಕ್ ತಗೊಳ್ತಾ ಇದ್ದೇನೆ. ನಮಗೆ ಬೇಕಾಗೋದು ಈಗ ಚೆಸ್ಟ್ 13 ಇಂಚು 13.5 ಇಂಚು ಅಗಲ ಬಟ್ಟೆ ಇಟ್ಕೊಳ್ತಾ ಇದ್ದೇನೆ. 2 ಫೋಲ್ಡ್ ಮಾಡಿ 13.5 ಇಂಚು. ಹಿಂಭಾಗದ್ದು ಲೆಂತ್ 14.75, ಅದಕ್ಕೆ 1 ಇಂಚು ಸೇರಿಸಿ 15.75 ಮಾಡಿದೆ. ಮತ್ತು ಬಟ್ಟೆ ಉಳಿಸ್ಲಿಕ್ಕೆ ಬೇಕಾಗಿ ಅಲ್ಲಿ ಎದುರು ಭಾಗದ್ದು ಸ್ವಲ್ಪ ಮೇಲಿಂದ ತೆಕ್ಕೊಳ್ತಾ ಇದ್ದೇನೆ. ಶೋಲ್ಡರ್ ಮಾರ್ಕಿಂಗು 9.5 ಇದ್ದದ್ದು 4.75 ಪ್ಲಸ್ ಅರ್ಧ 5 ಕಾಲಕ್ಕೆ ಇಟ್ಟೆ. ಮತ್ತು ಶೋಲ್ಡರ್ 2.5 ಇತ್ತು, ಅದಕ್ಕೆ 3/4 ಇಂಚು ಸೇರಿಸಿ 3 ಕಾಲಕ್ಕೆ ಮಾರ್ಕ್ ಮಾಡಿದೆ ಫ್ರಂಟ್ ಮತ್ತು ಬ್ಯಾಕಲ್ಲಿ. ಈಗ ಫ್ರಂಟ್ ಡೀಪ್ 7 ಕಾಲು ಬೇಕಿತ್ತು, 1/4 ಇಂಚು ಸೇರಿಸಿ 7ವರೆಗೆ ಮಾರ್ಕಿಂಗ್ ಮಾಡಿಕೊಂಡೆ. ಅಳತೆ ಬ್ಲೌಸ್ ಇದ್ದಾಗ ಶೇಪ್ ಅಳತೆ ಬ್ಲೌಸ್ ಇಟ್ಟೇ ತೆಗಿತೇನೆ, ಇಲ್ಲದಿದ್ದರೆ 1 ಇಂಚು ಅಗಲ ಜಾಸ್ತಿ ಇಟ್ಟು ಕೆಳಭಾಗಕ್ಕೆ ಅದು ಇನ್ನೊಮ್ಮೆ ತೋರಿಸ್ತೇನೆ ಬೇರೆ ಬ್ಲೌಸ್ ಮಾಡಬೇಕಿದ್ರೆ. ಇದು ಬ್ಯಾಕ್ ಕೆಳಗಿಂದ 4 ಇಂಚು, ಅದಕ್ಕೆ 3/4 ಇಂಚು ಸೇರಿಸಿ 4.75ಕ್ಕೆ ಮಾರ್ಕಿಂಗ್ ಮಾಡಿಕೊಂಡೆ. ಹಿಂದುಗಡೆ 10.5 ಇಂಚು ಬ್ಯಾಕ್ ಬೇಕಿತ್ತು ನಮಗೆ, ಬ್ಯಾಕ್ ಸೈಡಲ್ಲಿ ಚೆಸ್ಟ್ ರೌಂಡ್. ಫ್ರಂಟಿಗೆ 10.5 ಅಂದರೆ ಅದಕ್ಕೆ 3/4 ಇಂಚು ಸೇರಿಸಿ ಮತ್ತು 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಹಿಂಭಾಗದಲ್ಲಿ ಕೂಡ ಸ್ಟಿಚ್ಚಿಂಗಿಗೆ 2 ಇಂಚು ಜಾಸ್ತಿ ಇಟ್ಕೊಳ್ತೇನೆ. ಮುಂಭಾಗದ್ದು ಟಕ್ಸಿಗೆ ಹೋಗ್ತದೆ 3/4 ಇಂಚು ತಗೊಂಡದ್ದು. ಇದು 8 ಇಂಚು ಸ್ಲೀವ್ ಅಗಲ ನಾವು ಇಟ್ಟುಕೊಂಡಿದ್ದೇವಲ್ಲ, ಆಗ ಅದನ್ನು ಒಮ್ಮೆ ಒಂದು ಮಾರ್ಕಿಂಗ್ ಮಾಡಿಕೊಳ್ಳೋದು ನೋಡಿಕೊಳ್ಳಿಕ್ಕೆ, ಕೈಯ ಶೇಪ್ ತೆಗಿಲಿಕ್ಕೆ. ಅದು 6 ಇಂಚು ಅಳತೆ ಬ್ಲೌಸ್ನಲ್ಲಿ ಬಂದಿತ್ತು. ಕೆಳಭಾಗ 6 ಮತ್ತು 6.25 ಇಟ್ಟು ಸ್ವಲ್ಪ ಕ್ರಾಸ್ಗೆ ತೆಕ್ಕೊಂಡೆ. ಇದೀಗ ಟೋಟಲ್ ನಮಗೆ 3/4 ಇಂಚು ಜಾಸ್ತಿ ಬರಬೇಕು. ಅಂದರೆ 9 ಕಾಲು ಬೇಕಿತ್ತಲ್ಲ ನಮಗೆ ಆರ್ಮ್ ಹೋಲ್ ರೌಂಡ್, 9 ಕಾಲು ಬೇಕಿದ್ದರೆ 10 ಬರಬೇಕು ಹಿಂಭಾಗದಲ್ಲಿ, ಆಗ ಅದು ಹೊಲಿವಾಗ ಸರಿ ಬರ್ತದೆ. 10 ಇಂಚು ಮಾರ್ಕ್ ಮಾಡಿ ಸರಿ ಮಾಡಿಕೊಳ್ಬೇಕು. ಹೆಚ್ಚು ಕಡಿಮೆ ಇದ್ದರೆ ಈಗಲೇ ಅದು ಕಟ್ ಮಾಡುವ ಮೊದಲೇ ಸರಿ ಮಾಡಿಕೊಳ್ಬೇಕು. ಮುಂಭಾಗದಲ್ಲಿ 3/4 ಇಂಚು ಟಕ್ ಪಾಯಿಂಟಿಗೆ ಹೋಗ್ತದೆ. ಹಿಂಭಾಗದಲ್ಲಿಯೇ ಹೆಚ್ಚಾಗಿ ಅದರ ಅಳತೆ ತೆಕ್ಕೊಂಡ್ರೆ ಸರಿಯಾಗ್ತದೆ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ದು. ಈಗ ಫ್ರಂಟ್ ಶೇಪಿಗೆ 1/2 ಇಂಚು ಅಲ್ಲಿ ಮೇಲಿಂದ ಮಾರ್ಕ್ ಮಾಡಿಕೊಂಡು ಭುಜದ ಹತ್ತಿರ ಅಲ್ಲಿಂದ ಅಳತೆ ಬ್ಲೌಸನ್ನು ಇಟ್ಟು ಶೇಪ್ ತೆಕ್ಕೊಳ್ತಾ ಇದ್ದೇನೆ. ಹಿಂಭಾಗದ ಶೇಪ್ ಕೂಡ ಹಾಗೆ ಮಧ್ಯದ ಪಾಯಿಂಟ್ ಅದರಲ್ಲಿ ನೆಕ್ಕಲ್ಲಿ ಮಾರ್ಕ್ ಮಾಡಿಕೊಂಡು 1/2 ಇಂಚು ಬಿಟ್ಟು ಅದನ್ನು ಮಾರ್ಕ್ ಮಾಡಿದಲ್ಲಿ ಇಟ್ಕೊಂಡು ಶೇಪ್ ತೆಕ್ಕೊಳ್ತಾ ಇದ್ದೇನೆ.
ಅದೊಂದು ಹಿಂಭಾಗದ ಟಕ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡದ್ದು 4.5 ಇಂಚು ಮತ್ತೆ ಮಾಡ್ತೇನೆ ಮಾರ್ಕ್. ಇದು ಮುಂಭಾಗ ಉದ್ದ, ಹಿಂಭಾಗ 14.75 ಇತ್ತು, ಅದಕ್ಕೆ 1 ಇಂಚು 15.75 ಮತ್ತು 1.5 ಇಂಚು ಎಕ್ಸ್ಟ್ರಾ ತಗೊಳ್ಬೇಕಾಗ್ತದೆ. ಒಟ್ಟಿಗೆ ಕಟ್ ಮಾಡೋದು ಬ್ಯಾಂಡ್ ಕೂಡ, ಹಾಗಾಗಿ 3.5 ಇಂಚು 2.5 ಇಂಚು ಮಾರ್ಕ್ ಮಾಡಿಕೊಂಡು 1 ಇಂಚು ಮೇಲೆ ಈ ಕಡೆ ಅರ್ಧ ಇಂಚು ತಗೊಂಡು ಶೇಪ್ ಕೊಡ್ತಾ ಇದ್ದೇನೆ. ಅದು 3.5 ಇಂಚು 3.5 ಇಂಚು ಮತ್ತು 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡದ್ದು. ಬಸ್ ಪಾಯಿಂಟ್ 11 ಇಂಚು ತಗೊಂಡೆ, ಅಳತೆ ಬ್ಲೌಸ್ನಲ್ಲಿ ಇದ್ದದ್ದೇ ತಗೊಂಡೆ. ಇದೀಗ ಸ್ವಲ್ಪ ಕ್ರಾಸಿಗೆ ಲೈನ್ ಹಾಕಿಕೊಂಡು 1.5 ಇಂಚು 2 ಇಂಚು ಗ್ಯಾಪ್ ಮಾಡಿಕೊಂಡೆ, ಗ್ಯಾಪ್ ಇಟ್ಕೊಂಡೆ. ಶೇಪ್ ಬ್ಯಾಂಡಿದು ಶೇಪ್ ತಗೊಂಡು ಬ್ಯಾಕ್ ಸೈಡಲ್ಲಿ ಟಕ್ ಪಾಯಿಂಟ್ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇದು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. ಆ ಬದಿಗೆ ಒಂದು ಸೈಡ್ ಮಾರ್ಕಿಂಗ್ ಆಗಿತ್ತು, ಇನ್ನೊಂದು ಸೈಡ್ ಮಾರ್ಕಿಂಗ್ ಮಾಡಿಕೊಂಡೆ. ಈಗ ನಿಧಾನಕ್ಕೆ ಕಟ್ ಮಾಡಬೇಕು. ಸ್ವಲ್ಪ ಡೀಪ್ ನೆಕ್ ಇರೋದಕ್ಕೆ ಕುತ್ತಿಗೆ ಸೈಡಿಗೆ ಒಳಭಾಗಕ್ಕೆ ತಗೊಳ್ತಾ ಇದ್ದೇನೆ, ಶೋಲ್ಡರ್ ಸೈಡಿಗೆ ಅಲ್ಲ. ಸ್ವಲ್ಪ ಪಾಯಿಂಟ್ ಲೆಕ್ಕದಲ್ಲಿ 1/4 ಇಂಚು ಸಹ ಇಲ್ಲ, ಸ್ವಲ್ಪ ಕಡಿಮೆನೇ ಅದು. ಫ್ರಂಟ್ ನೆಕ್ ಶೇಪ್ ತಗೊಂಡೆ, ಸೊಂಟದ ಪಟ್ಟಿ ಕಟ್ ಮಾಡಿದೆ. ಮುಂಭಾಗದ ಕಂಕುಳ ಇನ್ನೆಲ್ಲ ಚಾಕಲ್ಲಿ ಮಾರ್ಕ್ ಮಾಡಿಕೊಂಡದ್ದೆಲ್ಲ ಕತ್ತರಿಯಲ್ಲಿ ಸ್ವಲ್ಪ ಕತ್ತರಿಸಿಕೊಂಡ್ರೆ ಸ್ಟಿಚ್ ಮಾಡಬೇಕಿದ್ರೆ ಈಸಿ ಆಗ್ತದೆ ನಮಗೆ. ಈಗ ಇದು ಮೇನ್ ಪೀಸ್, ಇದರಲ್ಲಿ ಸ್ಲೀವಿಗೆ ಸ್ವಲ್ಪ ಕಡಿಮೆ ಆಗ್ತದೆ, ಅದು ಸ್ಟಿಚ್ ಮಾಡಬೇಕಿದ್ರೆ ಜಾಯಿಂಟ್ ಮಾಡಿಕೊಳ್ತೇನೆ. ಸ್ಲೀವ್ ಇದು ಕಟ್ಟಿಂಗ್ ಆಯಿತು. ಇನ್ನು ಬ್ಯಾಕ್ ಮತ್ತು ಫ್ರಂಟಿಗೆ ಬ್ಲೌಸಿನ ಹಿಂಭಾಗ ಮೇನ್ ಪೀಸ್, ಇನ್ನು ಮುಂಭಾಗಕ್ಕೆ ಕಟ್ ಮಾಡ್ತಾ ಇದ್ದೇನೆ ಇವಾಗ. ಇದೀಗ ಸೊಂಟದ ಪಟ್ಟಿ ಮೇನ್ ಪೀಸ್ಗಳೆಲ್ಲ ಕಟ್ ಮಾಡಿ ಆಯಿತು. ಇನ್ನು ಸ್ವಲ್ಪ ಎಕ್ಸ್ಟ್ರಾ ಉಳಿದಿರ್ತದೆ, ಅದಲ್ಲಿ ಜಾಯಿಂಟ್ ಕೊಡಲಿಕ್ಕೆಲ್ಲ ಬೇಕಾಗ್ತದೆ. ಯಾವ ಪೀಸ್ ಬಿಸಾಡುವಾಗಿಲ್ಲ, ಎಲ್ಲ ಎತ್ತಿಟ್ಕೊಳ್ತಾ ಇದ್ದೇನೆ. ಈಗ ಇದು ಶೋಲ್ಡರಲ್ಲಿ ನಾವು ಇಡ್ತೇವಲ್ಲ ಅದಕ್ಕೆ, ಅದು ಆ ಬಟನ್ಗೆ ಅದು ಹುಕ್ಸ್ ಹಾಕಲಿಕ್ಕೆ ಫ್ರಂಟಲ್ಲಿ ಇಡ್ತೇವೆ, ಅದಕ್ಕೆ ಇದು ಬೆನ್ನಲ್ಲಿ ಪಟ್ಟಿ ಕೊಡ್ತೇವಲ್ಲ ಬ್ಯಾಕ್ ಸೈಡ್, ಅದಕ್ಕೆ ಇನ್ನು ಸ್ವಲ್ಪ ಕ್ರಾಸ್ ಪೀಸ್ ಬೇಕಾಗ್ತದೆ ನೆಕ್ ಸುತ್ತ ಕೊಡೋದಕ್ಕೆ. ಅಂದಾಜೊಂದು 3/4 ಇಂಚು ಅಗಲಕ್ಕೆ ತೆಗಿತಾ ಇದ್ದೇನೆ ಪೀಸ್. ಈ ಬ್ಲೌಸಿದು ಸ್ಟಿಚಿಂಗ್ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಧನ್ಯವಾದಗಳು.